ನಮಸ್ಕಾರ ಸ್ನೇಹಿತರ, ಹಿರಿಯರಿಗೆ ಪ್ಲಸ್ ವಿಧವಾ ಮಹಿಳೆಯರಿಗೆ ಇಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು, ಇದೇ ಡಿಸೆಂಬರ್ನಿಂದ ನಿಮ್ಮ ಖಾತೆಗಳಿಗೆ ಪಿಂಚಣಿ ಡಬಲ್ ಆಗಿ ಜಮಾ ಆಗಲಿಕ್ಕೆ ಯಾವುದೇ ಸಂದೇಹ ಇಲ್ಲ. ಸ್ವತಃ ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಸಿದ್ದರಾಮಯ್ಯನವರು ಏನು ಘೋಷಣೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಘೋಷಣೆ ಆಗಿದೆ, ಏನು ಹೆಚ್ಚಳ ಮಾಡ್ತಾ ಇದೆ, ಹಿರಿಯರಿಗೆ ಅಷ್ಟೇ ಹೆಚ್ಚಳ ಆಗ್ತಾ ಇದೆ, ಆ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆಪ್ಪ. ಹಾಗಾದ್ರೆ ಹಿರಿಯರಿಗೆ ಸಿಎಂ ಸಿದ್ದರಾಮಯ್ಯ ಹೆಚ್ಚಳ ಮಾಡ್ತಾರ? ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಖಂಡಿತವಾಗ್ಲೂ ಅವರೇ ಹೇಳಿರ್ತಕ್ಕಂತಹ ಮಾಹಿತಿ. ಅದೇ ರೀತಿಯಾಗಿ ಪಿಂಚಣಿ ನಿಮಗೆ ಸಿಗುತ್ತಾ ಇಲ್ಲಪ್ಪ ಅಂದ್ರೆ ಈ ಕೆಲಸ ಮಾಡೋದು ಕಡ್ಡಾಯ. ಖಂಡಿತವಾಗ್ಲೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಒಂದು ಪಿಂಚಣಿದಾರರಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗಿದ್ದಾವೆ. ಹಾಗಾಗಿ ಸುಮಾರು 24 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಫಲಾನುಭವಿಗಳ ಪಿಂಚಣಿ ಇನ್ಮೇಲಿಂದ ದುಡ್ಡು ಬರೋದಿಲ್ಲ ಅಂತ ಇಲ್ಲಿ ಸ್ವತಃ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಪಿಂಚಣಿ ಯೋಜನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರ, ಈ ಪಿಂಚಣಿದಾರರಿಗೆ ಆಲ್ರೆಡಿ ಹೇಳಬೇಕಂದ್ರೆ ನಿಮಗೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ದುಡ್ಡು ಬರಬೇಕು. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಈ ಗ್ಯಾರಂಟಿ ಯೋಜನೆಗಳು ಏನು ಬಂದಿದ್ದಾವಲ್ವಾ, ಅವಾಗಿನಿಂದ ನೋಡ್ತಾ ಇದ್ರಿ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಕಾರಣ ಕೇಳಿದ್ರೆ ಅನೇಕ ಜನರು ಹೇಳ್ತಾರೆ, ದುಡ್ಡೇ ಇಲ್ಲ ಸರ್ಕಾರದ ಬಳಿ, ಹೇಗೆ ಜಮಾ ಮಾಡಬೇಕು, ಎಲ್ಲಿಂದ ಜಮಾ ಮಾಡಬೇಕು, ಈ ರೀತಿಯೇ ಹೇಳಿಕೆಗಳು ಕೇಳಿ ಬರ್ತಾ ಇರತ್ತೆ. ಆದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ಕೊಂಡು ಆದಷ್ಟು ಬೇಗನೆ ಇದರ ಬಗ್ಗೆ ತನಿಖೆ ಅಂದರೆ ದುಡ್ಡು ಕೊಡಬೇಕಾಗಿರುತ್ತೆ. ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಆ ಒಂದು ದುಡ್ಡನ್ನು ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಬರೀ ದುಡ್ಡನ್ನು ಮುಂದೆ ಹಾಕೋದು ಅಥವಾ ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ಹಾಕುವುದು, ಈ ರೀತಿ ಪೆಂಡಿಂಗ್ ಉಳಿಸೋದು ಮಾಡಬಾರ್ದು. ಇದು ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ, ಈ ಪಿಂಚಣಿ ಯೋಜನೆ ಶಾಶ್ವತ ಇರುವಂಥದ್ದು. ಯಾವುದೇ ಸರ್ಕಾರ ಬಂದರೂ ಸಹಿತ ಈ ದುಡ್ಡನ್ನು ಕೊಡಲೇಬೇಕಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ಕೊಳ್ಬೇಕಂತ ನಮ್ಮ ಮನವಿ. ಇನ್ನು ಸ್ನೇಹಿತರ, ಈ ಪಿಂಚಣಿದಾರರಿಗೆ ಯಾರಿಗೆ ಯಾವ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾರಿಗೆ ಹೆಚ್ಚಳ ಮಾಡ್ತಾ ಇದೆ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಹಿರಿಯ ನಾಗರಿಕರಿಗೆ ಸ್ವತಃ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇನ್ನು ಹಿರಿಯರಿಗೆ ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ, ಸಿಎಂ ಅವರು ಯಾವಾಗ ಘೋಷಣೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಹಿರಿಯ ನಾಗರಿಕರ ಸಭೆಯಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ ಬೆಂಗಳೂರಿನಲ್ಲಿ ನಿಂತ್ಕೊಂಡು. ಹೌದು, ಈಗಾಗಲೇ 2 ವರ್ಷದಿಂದ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ. ಆದರೆ ಹೆಚ್ಚಳ ಮಾಡಿ ಆಗಿರಲಿಲ್ಲ. ಈಗ ಇದೇ 2025 ಒಳಗಾಗಿ ಅಂದರೆ ಈ ಡಿಸೆಂಬರ್ ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಜಮಾ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಈಗ ಇಲ್ಲಿಕ್ಕೆ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಯಾಕಂದರೆ ಸ್ವತಃ ಸಿಎಂ ಅವರ ಘೋಷಣೆ. ಹಾಗಾಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗತ್ತೆ, ಯಾವುದೇ ಸಂದೇಹ ಬೇಡ. ಸ್ವತಃ ಸಿಎಂ ಅವರೇ ಹೇಳಿರ್ತಕ್ಕಂಥದ್ದು. ಒಬ್ಬೊಬ್ರು ನಂಬ್ತಾರೆ, ಒಬ್ಬೊಬ್ರು ಇಲ್ಲ. ಆದರೆ ಸ್ವತಃ ಇಲ್ಲಿ ಸರ್ಕಾರದಿಂದ ಏನು ಇನ್ಫಾರ್ಮೇಷನ್ ಬರುತ್ತೋ ಅದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಇನ್ನು ಏನೇ ಧೋರಣೆ ಕೊಟ್ಟು ಸರ್ಕಾರ ಕೊಡ್ಬೋದು, ಯಾಕಂದರೆ ದುಡ್ಡನ್ನು ಸರಿಯಾಗಿ ಹಾಕೋದಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಇನ್ನು ಸ್ನೇಹಿತರೆ, ಒಟ್ಟಾರೆಯಾಗಿ ಏನು ಇನ್ಫಾರ್ಮೇಷನ್ ಬರುತ್ತೋ ಅದನ್ನು ನಾವು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಹಿರಿಯ ನಾಗರಿಕರಿಗಂತೂ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಒಂದು ಸುಮಾರು ಎಷ್ಟಪ್ಪ ಅಂದರೆ 7-8% ಆದರೂ ಹೆಚ್ಚಳ ಆಗುತ್ತೆ. ಈಗ 800 ರೂಪಾಯಿ ಜಮಾ ಆದವರಿಗೆ 1800 ಅಥವಾ 1400 ಈ ರೀತಿಯೂ ಕೂಡ ಹೆಚ್ಚಳ ಆಗಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಯ್ದು ನೋಡಬೇಕಾಗಿದೆ. ಜಮಾ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಅನೇಕ ವಿಧವಾ ಮಹಿಳೆಯರು ಕಾಯ್ತಾ ಇರ್ತಾರೆ, ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಹೌದು, ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಸ್ವತಃ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಪ್ರತಿಯೊಬ್ಬ ವಿಧವಾ ಮಹಿಳೆಯರು ಮೇಲಕ್ಕೆ ಬರಬೇಕು, ಅವರ ಬೆಳವಣಿಗೆ ಕೂಡ ಆಗಬೇಕು. ಯಾಕಂದರೆ ಮಹಿಳೆಯರ ಸಬಲೀಕರಣಕ್ಕೆ, ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲೇ ಗಂಡ ಇರೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಅವರ ಬೆಳವಣಿಗೆಗೆ, ಸಬಲೀಕರಣಕ್ಕಾಗಿ ಅವರಿಗೆ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗಬೇಕು, ಅವ್ರಿಗೂ ಕೂಡ ಸರ್ಕಾರ ಇನ್ನಷ್ಟು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಸುಮಾರು ಈಗ ಹೆಚ್ಚಳ 7-8% ಅಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಸೊ ಅದರ ಬಗ್ಗೆನೂ ಕೂಡ ಈಗ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಡುತ್ತೆ. ಈಗ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇನ್ನು 7-8 ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ. ಓಕೆನಾ? ಸೊ ಇದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಅತಿ ಶೀಘ್ರದಲ್ಲಿನೇ ಹೆಚ್ಚಳ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಅತಿ ಶೀಘ್ರದಲ್ಲಿನೇ ನಿಮಗೆ ಪಿಂಚಣಿ ಹೆಚ್ಚಳ ಆಗಲಿದೆ. ಇನ್ನು ಪಿಂಚಣಿ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಹೇಗೆ, ಅದನ್ನು ಏನು ಮಾಡಬೇಕು? ಇನ್ನು ಅಂಗವಿಕಲರು ಕೂಡ ಕಾಯ್ತಾ ಇರ್ತೀರಿ, ನಮಗೆ ಯಾಕೆ ಹೆಚ್ಚಳ ಆಗಿಲ್ಲಪ್ಪ ಅಂತ. ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಇದು ಅಂಗವಿಕಲರಿಗೆ ಯಾವ ರೀತಿಯಾಗಿ ಹೆಚ್ಚಳ ಇರುತ್ತೆ ಅಂದರೆ, ಈಗ ಬಟ್ಟಿರಲ್ದವರಿಗೆ 800 ರೂಪಾಯಿ ಕೊಡ್ತಾ ಇರ್ತಾರೆ. ಒಂದು ಕೈಯೇ ಇರೋದಿಲ್ಲ, ಅವ್ರಿಗೆ ಒಂದು 1500 ರೂಪಾಯಿ ಕೊಡ್ತಿರ್ತಾರೆ. ಇನ್ನು 2 ಕೈ ಇರೋದಿಲ್ಲ, ಅವ್ರಿಗೆ 2000 ರೂಪಾಯಿ ಕೊಡ್ತಾರೆ. ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗುತ್ತೆ.
ಒಬ್ಬೊಬ್ಬರಿಗೆ ಯಾವ ರೀತಿಯಾಗಿ ಹೆಚ್ಚಳ ಅಂಗವೈಕಲ್ಯತೆ ಇರುತ್ತೆ ಅದರ ಆಧಾರದ ಮೇಲೆ ಸರ್ಕಾರದಿಂದ ದುಡ್ಡು ಬರ್ತಾ ಇರುತ್ತೆ. ಆಲ್ರೆಡಿ ನಿಮಗೆ ಒಂದು ರೇಂಜ್ನಲ್ಲಿ ಕೊಡ್ತಿರ್ತಾರೆ. ಹಾಗಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಎಲ್ಲ ಆಲ್ರೆಡಿ ಹೆಚ್ಚಿರುತ್ತೆ. ಇನ್ನು ನಿಮಗೆ ದುಡ್ಡು ಯಾಕೆ ಬರ್ತಾ ಇಲ್ಲ, ಈ 24 ಲಕ್ಷ ಫಲಾನುಭವಿಗಳನ್ನ ಯಾಕೆ ತೆಗೆದಾಕಿದ್ದಾರೆ, ಅದಕ್ಕೆ ಕಾರಣ ಏನು ಅಂತ ನೀವು ಕೇಳೋದಾದ್ರೆ, ಅನೇಕ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಹಾಗೆ ಅವರ ಮನೆಯ ಕುಟುಂಬಸ್ಥರು ಮರಣ ಉತ್ತಾರವನ್ನು ಏನು ತೆಗಿಸ್ತಾ ಇಲ್ಲ, ಸರ್ಕಾರಕ್ಕೆ ಮರಣ ಉತ್ತಾರ ತೆಗೆಸಿದ್ರೆ ಇನ್ಫಾರ್ಮೇಶನ್ ಹೋಗುತ್ತೆ, ಆಟೋಮೆಟಿಕ್ ಅವ್ರ ಪಿಂಚಣಿ ಬಂದ್ ಆಗುತ್ತೆ. ಹಾಗಾಗಿ ಅವರ ಮರಣ ಉತ್ತಾರವನ್ನು ತೆಗೆಸ್ತಾ ಇಲ್ಲ, ಹಾಗಾಗಿ ಅವರ ಪಿಂಚಣಿ ಜಮಾ ಆಗ್ತಾನೆ ಇದೆ. ಸೊ ಈ ರೀತಿ ಇರುವಂತಹ ಕಾರಣಕ್ಕಾಗಿ ಇನ್ನು ಅನೇಕ ಕುಟುಂಬಸ್ಥರು ಏನು ಮಾಡ್ತಾರೆ, ಈ ಒಂದು ಪಿಂಚಣಿದಾರರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಈ ಎಲ್ಲ ಸಾಕಷ್ಟು ಕಾರಣಗಳಿಂದಾಗಿ ಒಂದು ವಿಷಯವನ್ನು ಸರ್ಕಾರ ಘೋಷಣೆ ಮಾಡಿದೆ. ನೀವು ನಿಮ್ಮ ಒಂದು ಪಿಂಚಣಿ ಬೇಕಾಗಿತ್ತೆ ಆದರೆ ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿಬಿಡಿ ಸಾಕು, ನಾವು ನಿಮಗೆ ದುಡ್ಡನ್ನು ಕಳಿಸ್ತೀವಿ. ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ. ಇನ್ನು ನಿಮಗೆ ಪಿಂಚಣಿ ಜಮಾ ಆಗಬೇಕಂದ್ರೆ ನೀವೇನು ಮಾಡಬೇಕು, ಒಂದು ಕೆಲಸ ಮಾಡಬೇಕು. ನಿಮ್ಮ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಅದನ್ನು ನೀವೇನು ಮಾಡಬೇಕು, ನಿಮ್ಮ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕು ನೀವು ಬದುಕಿದ್ದೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ, ಯಾರನ್ನಾದ್ರೂ ನಿಮ್ಮ ಕುಟುಂಬಸ್ಥರನ್ನ ಕಳಿಸ್ತೀರಾ ಅಂದರೆ ಕಳಿಸಬಹುದು, ಆದರೆ ವಿಡಿಯೋ ಕಾಲನ್ನು ಕೂಡ ಮಾಡಬೇಕು. ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಅವರಿಗೆ ಕನ್ಫರ್ಮ್ ಅಧಿಕಾರಿಗಳಿಗೆ ಮಾಡಿದ್ದೆ ಆದರೆ ಅವರು ಮೇಲಧಿಕಾರಿಗಳಿಗೆ ಕಳಿಸಿ ಮತ್ತೆ ನಿಮಗೆ ದುಡ್ಡನ್ನು ಜಮಾ ಆಡುವ ಹಾಗೆ ಮಾಡ್ತಾರೆ. ಓಕೆನಾ. ಸೊ ಈ ಇನ್ಫಾರ್ಮೇಷನನ್ನು ನಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.